ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ. ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ. ನಾನಂತೂ ಇವತ್ತು ನಿಮ್ಗೆ ಕೂಡ ಸೂಪರಾಗಿರೋಂಥ ರೆಸಿಪಿ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ. ಅದು ಯಾವ ರೆಸಿಪಿಯಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಕಡುಬು ನೋಡ್ರಿ. ಮೆಂತ್ಯ ಸೊಪ್ಪಿನ ಕಡುಬು ತುಂಬ ಟೇಸ್ಟಿಯಾಗಿ ಆಗುತ್ತೆ ರೀ, ತುಂಬ ಸುಲಭವಾಗಿ ಮಾಡ್ಕೋಬೋದು, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ಮೆಂತ್ಯ ಸೊಪ್ಪಿನ ಕಡುಬು ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದಂತ ಹೋಗಿ ನೋಡಿಕೊಂಡು ಬರೋಣ ಬರ್ರಿ. ನೋಡ್ರಿ, ಇಲ್ಲಿ ಮೆಂತ್ಯ ಸೊಪ್ಪಿನ ಕಡುಬು ಮಾಡೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಮೆಂತ್ಯ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿನಿ ರೀ. ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿನಿ, ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಫುಲ್ ಜೋಳದ ಹಿಟ್ಟು, ಮತ್ತು ಇಲ್ಲಿ ಒಂದು ಬಟ್ಲದಷ್ಟು ಗೋಧಿ ಹಿಟ್ಟು, ಮತ್ತು ಅದಕ್ಕೆ ಒಗ್ಗರಣೆಗೆ ಒಂದು 3 ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ, ಮೀಡಿಯಮ್ ಸೈಜ್ ಇರೋಂಥ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇಲ್ಲಿ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಐತ್ರಿ, ಅದು ಒಣಗಿದೈತಿ, ಒಣಗಿಸಿ ಇಟ್ಕೊಂಡಿದ್ದೀವಿ. ಇದು ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ಹಸಿ ಎಲ್ಲ ಒಂದು 2 ಹಳಕು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿನಿ ನೋಡ್ರಿ. ಇವಾಗ ಈ ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿನಿ. ಇದು ಕ್ಲೀನಾಗೆ ತೊಳ್ಕೊಳಂಬ್ರಿ ಫಸ್ಟಿಗೆ, ಯಾಕಂದ್ರೆ ತುಂಬ ಮಣ್ಣು ಇರ್ತದ್ರಿ ಇದ್ರಾಗ. ಇದು ಕ್ಲೀನಾಗೆ ತೊಳ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕ್ರಿ. ಇಲ್ಲಿ ನಾನು ನೀರಲ್ಲಿ ಹಾಕಿ ಬಿಡ್ತೀನಿ. ಇವಾಗ ಇದು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ತೊಗೊಂಡಿವಲ್ರಿ, ಇದನ್ನು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಇದು ನಾವು ನಾದಿ ಇದು ಚಿಕ್ಕ ಚಿಕ್ಕ ಕಡುಬು ರೆಡಿ ಮಾಡ್ಕೋತೀನಿ ರೀ ಫಸ್ಟಿಗೆ. ಇವಾಗ ನೋಡಿರಿ, ಮೆಂತ್ಯ ಸೊಪ್ಪನ್ನ ನಾನು ಕ್ಲೀನಾಗಿ ತೊಳ್ಕೊಳ್ಕತ್ತೀನಿ. ಈ ರೀತಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಂಬ್ರಿ. ಇದಕ್ಕೆ ನೋಡ್ರಿ, ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆದಾಗ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿನ್ರಿ. ಅದು ಇವಾಗ ಕಾಯನ ಇಲ್ಲಿ ನಾವೇನು ಹಿಟ್ಟು ತೊಗೊಂಡಿವಲ್ರಿ ಆ ಹಿಟ್ಟಿಗೆ ಹಾಕ್ಕೊಳಮ್ರಿ. ಇವಾಗ ಇದಕ್ಕೆ ಒಂದು ಪಾತ್ರೆ ತೊಗೊಂಡಿನ್ರಿ, ಅದಕ್ಕೆ ಜೋಳದ ಹಿಟ್ಟು ಹಾಕ್ಕೊಳ್ಕತ್ತೀನಿ. ಸೋಸಿ ಇಟ್ಕೊಂಡಿನ್ರಿ ನಾವು ಜೋಳದ ಹಿಟ್ಟು. ಈ ಜೋಳದ ಹಿಟ್ಟು ಹಾಕ್ಕೊಂಡಿನ್ರಿ. ಇವಾಗ ಗೋಧಿ ಹಿಟ್ಟು ಸೇರಿಸ್ಕೊಳ್ಕತ್ತೀನಿ ನೋಡ್ರಿ. 2 ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡ್ದೇವು ಅಂದ್ರೆ ಚಂದ ಆಗ್ತಾವ್ರಿ ಮೆಂತ್ಯ ಕಡುಬು. ಇದು ಕೂಡ ನಾನು ಸೋಸಿ ಇಟ್ಕೊಂಡೇನ್ರಿ. ಇದಕ್ಕೆ ಒಂಚೂರ ಉಪ್ಪು ಹಾಕ್ಕೊಳ್ಳಮ್ರಿ. ನೋಡ್ರಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಕತ್ತೀನಿ ರೀ. ಇವಾಗ ನೋಡ್ಕೊಂಡು ಹಾಕ್ಕೋಬೇಕ್ರಿ, ಮತ್ತು ಒಗ್ಗರಣೆ ಟೈಮ್ನಾಗ ಒಂಚೂರು ಹಾಕ್ಕೊಳ್ಳೋದಿರ್ತದೆ. ನಾನು ಇವಾಗ ಒಂದಿಷ್ಟು ಹಾಕ್ಕೊಂಡೀನಿ. ಇವಾಗ ಇಲ್ಲಿ ನೀರು ಕೂಡ ಕುದ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಇವಾಗ ಇದನ್ನು ನೀಟಾಗಿ 2 ಮಿಕ್ಸ್ ಮಾಡ್ಕೊಳಮ್ರಿ. ಚೆಂದಾಗೆ 2 ಮಿಕ್ಸ್ ಮಾಡ್ಕೊಳಮ್ರಿ ಕೈಲಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದ್ರಿ. ಈಗ ನಮಗೆ ಇಲ್ಲಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಕತ್ತೀನಿ ನಾನು. ಇವಾಗ ನೀರು ಹೆಸರು ಗೊತ್ತಲ್ರಿ, ಅದನ್ನು ಇದಕ್ಕೆ ತಂದು ಹಾಕ್ತೀನಿ ರೀ. ಇವಾಗ ಈ ನೀರು ಹಾಕ್ಕೋತೀನಿ ನೋಡ್ಕೊಂಡು ಹಾಕ್ಕೊಂಡು ಕಲಸ್ಕೋಬೇಕ್ರಿ. ಮತ್ತು ಅಳಸಾದ್ರೆ ಹಿಟ್ಟು ಸೇರಿಸ್ಕೋಬೇಕಾಗ್ತದ. ಇವಾಗ ಇಷ್ಟು ನಾನು ಹಾಕ್ಕೊಂಡೆ. ಇವಾಗ ಇದು ಕಲಸ್ಕೋತೀನಿ ರೀ. ಮೊದಲ ಒಂದು ಚಮಚಲ್ಲಿ ಕಲಸ್ಕೊಂಡ್ರಿ, ಯಾಕಂದ್ರೆ ಸುಡ್ತದಲ್ರಿ. ಹಾಗಾಗಿ ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ನೋಡಿರಿ. ಮೆಂತ್ಯ ಪಲ್ಯ ಒಂದು ಮನೆಯಲ್ಲಿ ಇತ್ತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ನಾನು ಇದು ನೀಟಾಗಿ ಕಲಸಿ ತೊಗೋತೀನಿ ರೀ. ಇವಾಗ ನೋಡಿರಿ, ಇಲ್ಲಿ ಈ ಥರ ನಾನು ಜೋಳದ ಹಿಟ್ಟು ಗೋಧಿ ಹಿಟ್ಟು ನಾದ್ಕೊಂಡೆ ನೋಡಿರಿ. ರೊಟ್ಟಿ ಚಪಾತಿ ಮಾಡ್ತೇವಲ್ರಿ ಅದಕ್ಕೆ ನಾದ್ಕೊಂಡ್ರೆ ಸಾಕ್ರಿ. ಇದು ಇವಾಗ ಗೋಲಾಗಿ ರೌಂಡಾಗಿ ಕಡುಬು ಮಾಡ್ಕೋಬೇಕ್ರಿ. ನಾವು ಜಾಮೂನು ಯಾವ ಟೈಪ್ ಮಾಡ್ಕೋತೇವೆ ನೋಡಿರಿ ಆ ಟೈಪ, ಆದ್ರೆ ಚಿಕ್ಕ ಸೈಜ್ ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೋಬೇಕ್ರಿ. ಯಾವ ರೀತಿ ಮಾಡೋದಂತ ನಾನು ಇವಾಗ ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಇವಾಗ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ಚಿಕ್ಕದಾಗಿ ಉಂಡೆಗಳು ಮಾಡ್ಕೋಬೇಕು ನೋಡಿ. ಇಷ್ಟೇ ಚಿಕ್ಕದಾಗಿ ಮಾಡ್ಕೋಬೇಕ್ರಿ. ಚಿಕ್ಕದಾಗಿ ಮಾಡ್ಕೊಂಡೇವಂದರೆ ಚೆಂದ ಇರ್ತಾವೆ. ದಪ್ಪ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ರೌಂಡಕ್ಕೆ ಮಾಡ್ಕೊಂಡ್ರೆ ಸಾಕು ನೋಡಿರಿ. ಈ ರೀತಿನೂ ಮಾಡ್ಕೋಬೋದು ನೀವು, ಇಲ್ಲಪ್ಪ ಅಂದ್ರೆ ರೌಂಡ್ ಮಾಡಿ ಒಂದು ಸ್ವಲ್ಪ ಈ ರೀತಿನೂ ಮಾಡ್ಕೋಬೋದು ನೋಡಿರಿ. ಒಟ್ಟು ಮಾಡ್ಕೊಳ್ಳೋದು ಮಾತ್ರ ಚಿಕ್ಕದಾಗೇ ಇರಬೇಕು, ಅಂದಾಗೆ ಚೆಂದ ಇರ್ತಾವ್ರಿ ಮೆಂತ್ಯದ ಕಡುಬು. ನೋಡಿ, ಈ ಥರ ಮಾಡ್ಕೊಂಡ್ರೆ ಸಾಕು ನೋಡಿರಿ. ಇವಾಗ ನಾನು ಇದಿಷ್ಟು ಹಿಟ್ಟನ್ನು ಇದೇ ಥರ ಮಾಡ್ಕೋತೀನಿ ರೀ. ನೋಡಿ, ಈ ಥರ ನಾನು ಎಲ್ಲ ಹಿಟ್ಟನ್ನು ಈ ರೀತಿ ಗೋಲಾಗಿ ಕಡುಬನ್ನ ಮಾಡ್ಕೊಂಡು ನೋಡಿರಿ. ಇದೇ ಸೈಜೇ ಮಾಡ್ಕೋಬೇಕ್ರಿ. ಇದೇ ಸೈಜ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ದಪ್ಪಾಗಿ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಮಾಡ್ಲಿಕ್ಕೆ ಲೇಟ್ ಆದರೂ ಕೂಡ ಚೆನ್ನಾಗಿ ಹತ್ತುತ್ತೆ ತಿನ್ನಬೇಕಾದ್ರೆ.
ಅದಕ್ಕೆ ಇಷ್ಟಿಷ್ಟೇ ಮಾಡ್ಕೋಬೇಕು ನೋಡ್ರಿ ನಾನು ಇದಿಷ್ಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಅದೇ ಪಾತ್ರೆದಾಗ ನೀರು ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ. ಇದು ನೀರು ಹೆಸರು ಬರ್ನ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಅವು ಕಡುಬನ್ನ ಇದ್ರೊಳಗೆ ಹಾಕೋತೀನಿ ನೋಡ್ರಿ. ಇದು ಸ್ವಲ್ಪ ಕುದಿಬೇಕ್ರಿ, ನೀರು ಕುದಿಯೋ ಟೈಮ್ನಾಗ ಹಾಕೋತೀನಿ. ಮೆಂತ್ಯ ಸೊಪ್ಪನ್ನ ನಾನಿನ್ನೂ ನೀರಲ್ಲೇ ಇಟ್ಟಿನ್ರಿ. ಇದು ಇವಾಗ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೋತೀನಿ ರೀ. ಇದನ್ನು ನೀಟಾಗೆ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ್ರಿ. ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇವಾಗ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಇಲ್ಲಿ ನೀರನ್ನು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವಾಗ ಮಾಡಿ ಇಟ್ಟಿರೋಂಥ ಕಡುಬು ನಾನು ಇದರಲ್ಲಿ ಹಾಕೋತೀನಿ. ಇವಾಗ ಎತ್ತಿವಸು ನೋಡಿ, ನಾನು ಅಷ್ಟು ಮಾಡಿ ಇಟ್ಟಿರುವಂಥ ಕಡುಬನ್ನ ಈ ನೀರಲ್ಲಿ ಹಾಕೊಂಡು ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ, ಅಂದಾಗ ಇವು ಅಂಟುಗಳಂಗಿಲ್ರಿ ಒಂದಕ್ಕೊಂದು. ಇದು ಒಂದು 2 ಉಗ 3 ಉಗ ಕುದಿಸ್ಕೊಂಡು ತೊಗೋತೀನಿ ರೀ. ಬೇಗನೆ ಕುದೀತಾವ್ರಿ. ನೋಡ್ರಿ ಇದು ಇವಾಗ ಕುದ್ದಿದ. ಈಗ ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ. ನಾನು ಗ್ಯಾಸ್ ಮಾಡ್ಕೊಂಡೆ. ಇದು ಇವಾಗ ಒಂದು ಪಾತ್ರೆಗೆ ತೊಗೊಳಮ್ರಿ. ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಕುದಿಸ್ಕೊಂಡೆ ಅಂದ್ರೆ ಒಂದಕ್ಕೊಂದು ಅಂಟಂಗಿಲ್ಲ. ಕುದಿಯೋದೇನು ಬೇಗ ಕುದೀತದ್ರಿ. ಇದು ಒಂದು ಪಾತ್ರೆಗೆ ತೆಗಿತೀನ ನೋಡ್ರಿ. ಇಲ್ಲಿ ನಾನು ಒಂದು ಪಾತ್ರೆಗೆ ತೆಗೆದು ಹಾಕೊಂಡು ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ತಣ್ಣೀರು ಮಿಕ್ಸ್ ಮಾಡಿಕೊಂಡು ತಣ್ಣೀರು ತೆಗೆದು ಮತ್ತು ಇದೇ ಪಾತ್ರೆಗೆ ಇಟ್ಕೋತೀನಿ. ಇವಾಗ ಇಲ್ಲಿ ನೋಡ್ರಿ, ನಾನು ಕುದಿಸಿ ಇಟ್ಕೊಂಡಿರೋಂಥ ನೀರನ್ನು ಕೂಡ ವೇಸ್ಟ್ ಆಗಂಗಿಲ್ಲ ರೀ. ನಾವು ಇದಕ್ಕೆ ಈ ಚಳಿಗಾಲದಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಖಾರ ಸೇರಿಸ್ಕೊಂಡು ಕುಡಿಬೋದು ನೋಡ್ರಿ. ಚಳಿಗಾಲದಾಗಂತೂ ತುಂಬ ಚೆಂದ ಇರ್ತದೆ ಇದು ಕುಡಿಲಿಕ್ಕೆ. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು, ಬಿಸಿ 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 ಕುಡಿಬೇಕ್ರಿ. ತುಂಬ ಒಳ್ಳೆಯದು ರೀ ಇದು ನೀರು. ಮತ್ತು ಅಷ್ಟೇ ಅಲ್ರಿ, ಇದಕ್ಕೆ ನಾವು ಖಾರ ಉಪ್ಪು ಹಾಕೊಂಡು ಕೂಡ ನಾವು ತಿಳಿ ಸಾಂಬಾರು ಮಾಡ್ಕೋಬೋದು ನೋಡ್ರಿ. ಅದು ಕೂಡ ಚೆನ್ನಾಗಿರುತ್ತೆ, ವೇಸ್ಟ್ ಅಂತೂ ಆಗಂಗಿಲ್ಲ. ಈ ಕಡುಬು ಕುದಿಸಿ ನೀರು ಕುಡಿಯೋಕ್ಕಂತೂ ತುಂಬಾ ಸೂಪರಾಗಿರ್ತದೆ ನೋಡ್ರಿ. ಉಪ್ಪು ಸೇರಿಸ್ಕೊಂಡು ಕುಡಿಬೋದು, ಇಲ್ಲ ಸಾಂಬಾರು ಕೂಡ ಮಾಡ್ಕೋಬೋದು ನೋಡ್ರಿ. ತುಂಬ ಚೆನ್ನಾಗಿರುತ್ತೆ, ಗಂಜಿ ಥರ. ಇವಾಗ ಇದಕ್ಕೆ ನಾನು ಸ್ವಲ್ಪ ತಣ್ಣೀರು ಹಾಕೋತೀನಿ ರೀ. ನೋಡ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಂಡಿನಿ. ತಣ್ಣೀರು ಯಾಕೆ ಸೇರ್ಸೋದಪ್ಪ ಅಂದ್ರೆ ಇವು ಬಿಸಿ ನಾವು ತೆಗಿತೇವಲ್ರಿ, ಬಿಸಿ ನೀರ್ಲಿಂದ ತೆಗಿತೇವೆ ನೋಡ್ರಿ. ಒಂದಕ್ಕೊಂದು ಅಂಟ್ಕೊಂಡು ಕುಂದ್ರಬಾರ್ದು ಅಂಥೇಳಿ ನಾವು ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಸೇರಿಸಿ ಇಟ್ಕೋಬೇಕಾಗ್ತದೆ. ಮತ್ತು ಒಗ್ಗರಣೆ ಮಾಡುವಾಗ ನಾವು ನೀರನ್ನು ತೆಗೆದು ಸೇರಿಸ್ಕೊಳ್ಳೋದು ನೋಡಿರಿ. ಗ್ಯಾಸ್ ಹಚ್ಚಿ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಸಾಸಿವೆ, ಜೀರಿಗೆ ಸ್ವಲ್ಪ ಚಟಾಪಟ ಸಿಡಿಯನ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನಿ ಹಾಕೋತೀನಿ. ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಸೇರ್ಕೊತೀನಿ. ಸ್ವಲ್ಪ ಈರುಳ್ಳಿ ಚೆಂದಾಗಿ ಫ್ರೈ ಆಗ್ರಿ. ಫ್ರೈ ಆಗೋಣ ಹಸಿಮೆಣಸಿಕಾಯಿ ಟೊಮೊಟೊ ಸೇರ್ಸನ್ರಿ. ನೋಡ್ರಿ ಇವಾಗ ಈರುಳ್ಳಿ ಕೆಂಪಗಾಗೈತಲ್ರಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಎಲ್ಲ ಜಜ್ಜಿಟ್ಕೊಂಡು ಹಸಿ ಎಲ್ಲ ಮತ್ತು ಟೊಮೊಟೊ ಇದಿಷ್ಟನ್ನು ಇವಾಗ ಸೇರಿಸ್ತೀನಿ ರೀ. ಮತ್ತು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋತೀನಿ. ಮತ್ತು ಕರಿಬೇವು ಸೊಪ್ಪು ಕೂಡ ಹಾಕೋತೀನಿ ರೀ. ಇದಿಷ್ಟು ಇವಾಗ 1 ನಿಮಿಷ ತಿರುವಿ ತೊಗೊಳಂಬ್ರಿ ಇದನ್ನು ನೀಟಾಗಿ. ನೋಡ್ರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ ಒಂದು ಸ್ವಲ್ಪ. ಇವಾಗ ಕಟ್ ಮಾಡಿ ಇಟ್ಟಿರುವಂಥ ಮೆಂತ್ಯ ಸೊಪ್ಪನ್ನ ಸೇರ್ಸಕತ್ತೀನಿ ನೋಡ್ರಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಂಬ್ರಿ. ಮತ್ತು ಒಂದು ಸ್ವಲ್ಪ ಅರಿಶಿಣ ಸೇರಿಸ್ಕೊಳ್ಕತ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕ್ಕೊಳ್ಕತ್ತೀನಿ ರೀ. ಬೇಕಿದ್ರೆ ಹಾಕ್ಕೋಬೋದು ರೀ, ಬೇಡ ಅಂದ್ರೆ ಬಿಡ್ಬೋದು. ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿವಲ್ಲ ರೀ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಅಂತೇಳಿ ನಾನು ಸೇರ್ಸಕತ್ತೀನಿ. ನಿಮಗೆ ಬೇಕಂದ್ರೆ ಹಾಕ್ಕೋಬೋದು ರೀ, ಬೇಡಂದ್ರೆ ಬಿಡ್ಬೋದು ನೋಡಿರಿ. ಇವಾಗ ಇದನ್ನು ನೀಟಾಗಿ ನಾನು ತಿರುವಿ ತೊಗೋತೀನಿ. ಉಪ್ಪು ನೋಡ್ಕೊಂಡೆ ಹಾಕೋಬೇಕು ರೀ, ಯಾಕಂದ್ರೆ ನಾವು ಕಡುಬು ಮಾಡುವಾಗ ಉಪ್ಪನ್ನು ಸೇರಿಸ್ಕೊಂಡಿವಲ್ಲ ರೀ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕಾಗ್ತದೆ. ಇದು ಇವಾಗ ನೀಟಾಗಿ ತಿರುವಿ ತೊಗೊಳಮ್ರಿ ನೋಡಿರಿ. ಇದು ಇವಾಗ ನೀಟಾಗಿ ತಿರುವಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ನೀಟಾಗಿ ತಿರುವಿ ತೊಗೊಂಡಿದ್ರಿ. ಇದೇ ಟೈಮ್ನಾಗೆ ನೀವು ಖಾರ ಉಪ್ಪು ನೋಡ್ಕೋಬೋದು. ಕಡಿಮೆ ಬಿದ್ದರೆ ಇಲ್ಲೇ ಸೇರಿಸ್ಕೋಬೇಕ್ರಿ. ನೋಡಿರಿ ಇದು ಇವಾಗ ರೆಡಿ ಆಯಿತು. ಇವಾಗ
ನಾವು ಈ ಕಡುಬನ್ನ ಮಾಡಿಟ್ಟಿವಲ್ಲ ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು ನೋಡಿ. ಹಾಕ್ಕೊಂಡು ಇದನ್ನು ನೀಟಾಗಿ ಇವಾಗ ತಿರುವಿ ತೊಗೋತೀನಿ ನೋಡಿರಿ. ನಾನು ನೀಟಾಗಿ ಕಡುಬು ಹಾಕ್ಕೊಂಡು ತಿರುವಿ ತೊಗೊಂಡು ನೋಡಿರಿ. ಚೆನ್ನಾಗಿ ಎಲ್ಲ ಕಡೆ ಹೊಂದಂಗೆ ತಿರುಗಬೇಕಾಗ್ತದ್ರಿ. ಇವಾಗ ಇಷ್ಟೇ ಕೈ ಬಿಡ್ದೇನೆ ಒಂದು 5 ನಿಮಿಷ ತಿರುಗಬೇಕಾಗ್ತದ್ರಿ. ಯಾಕಂದ್ರೆ ಕಡುಬಿಗೆ ಖಾರ ಉಪ್ಪು ಹೊಂದಂಗೆ ತಿರ್ಕೋಬೇಕಾಗ್ತದ್ರಿ. ಅಂದಾಗ ಚೆನ್ನಾಗಿರ್ತದೆ ಟೇಸ್ಟ್. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿರಿ. ಹಾಗೆ ತಿರುಗಬೇಕ್ರಿ, ಇಲ್ಲಾಂದ್ರೆ ತಳ ಹಿಡಿತದೆ ಇದು. ಇದೇ ರೀತಿ ತಿರುವಿ ತೊಗೋತೀನಿ ನಾನು ಒಂದು 5 ನಿಮಿಷ. ರೆಡಿ ಆಯ್ತು ನೋಡ್ರಿ. ಇವಾಗ ಒಂದು 5 ನಿಮಿಷ ಕೈ ಬಿಡದೆ ಹಂಗೆ ತಿರ್ಕೊಂಡ್ರೆ ಕಡುಬಿಗೆ ಖಾರ ಉಪ್ಪು ಹೊಂದ್ಕೊತದ್ರಿ. ಅದಕ್ಕೋಸ್ಕರ 5 ನಿಮಿಷ ತಿರುವಿ ತೊಗೋಬೇಕು. ಇದು ಇವಾಗ ರೆಡಿ ಆಯಿತು. ನಾನು ಗ್ಯಾಸ ಬಂದ್ ಮಾಡಿ ಒಂದು ಪ್ಲೇಟಿಗೆ ತೊಗೋತೀನಿ ರೀ. ಇವಾಗ ಮಸ್ತಾಗಿ ಬಂದದ ನೋಡ್ರಿ. ರೆಡಿ ಆಯ್ತು ನೋಡ್ರಿ ನಾವು ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಕಡುಬು. ತುಂಬಾ ಸುಲಭವಾಗಿ ಮಾಡ್ಕೊಬೋದ್ರಿ. ಸಖತ್ ಟೇಸ್ಟಿ ಇರ್ತದ್ರಿ. ಒಂದು ಸಲ ನೀವು ಮೆಂತ್ಯ ಸೊಪ್ಪು ತಂದಾಗ ಖಂಡಿತ ಟ್ರೈ ಮಾಡಿರಿ, ಇಷ್ಟಪಡ್ತೀರಾ. ನಾವು ಮಾಡಿರುವಂಥ ಈ ಮೆಂತ್ಯ ಸೊಪ್ಪಿನ ಕಡುಬು ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಗಾಗಿತ್ತು ಅಂತ. ಮತ್ತೊಮ್ಮೆ ನಮಸ್ಕಾರ ರೀ. ಥ್ಯಾಂಕ್ ಯು.